ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ. ಇಂದಿನ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಶೇಕಡ 44ರಷ್ಟು ವೇತನದಲ್ಲಿ ಹೆಚ್ಚಳ, ಈಗ ಖಾತೆಗೆ ಸೇರುವುದು ಒಟ್ಟು ವೇತನ ಎಷ್ಟು ಅನ್ನೋದರ ಬಗ್ಗೆ ಒಂದು ಲೆಕ್ಕಾಚಾರವನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಹಳೆ ಪಿಂಚಣಿ ಯೋಜನೆ OPS ಕುರಿತು ಕೂಡ ಚರ್ಚೆ ಮಾಡ್ತಾ ಬರೋಣ. ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ತಮಗೆ ಗೊತ್ತಿದೆ ಆಲ್ರೆಡಿ ರಾಜ್ಯ ಸರ್ಕಾರಿ ನೌಕರರಿಗೆ 1.50ರಷ್ಟು ತುಟ್ಟಿ ಭತ್ಯೆಯನ್ನು ಅನುಮೋದನೆ ಮಾಡಲಾಗಿದೆ. ಹಾಗಾಗಿ ಅದರ ಕುರಿತು ಕೂಡ ಬಹಳಷ್ಟು ವಿಡಿಯೋಗಳನ್ನು ನೀವು ನೋಡಿರ್ಬೋದು. ಈಗ ಹಳೆ ಪಿಂಚಣಿ ಯೋಜನೆ ಮತ್ತು 44ರಷ್ಟು ವೇತನದಲ್ಲಿ ಹೆಚ್ಚಳ ಅನ್ನೋದ್ರ ಬಗ್ಗೆ ಏನಿದೆ ಮಾಹಿತಿ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ವೀಕ್ಷಕರೇ. ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, ಬೇರೆ ಬೇರೆ ಅಂಶಗಳು ಕೂಡ ವೇತನದಲ್ಲಿ ಹೆಚ್ಚಳ ಕಾರಣವಾಗುತ್ತದೆ. ಇದೀಗ ಸರ್ಕಾರಿ ನೌಕರರ ವೇತನದಲ್ಲಿ 44% ವೇತನ ಹೆಚ್ಚಳ ಅನ್ನೋದ್ರ ಬಗ್ಗೆ ಮಾಹಿತಿ ವೀಕ್ಷಕರೇ. ವೇತನ ಆಯೋಗದ ಕುರಿತು ಭಾರತದ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಲ್ಲಿ ಚರ್ಚೆ ಆರಂಭವಾಗಿದೆ. ಈ ಬಾರಿ ಉದ್ಯೋಗಿ ಸಂಘಟನೆಗಳು ಫಿಟ್ಮೆಂಟ್ ಅಂಶವನ್ನು 2.86ಕ್ಕೆ ಹೆಚ್ಚಿಸಬೇಕೆಂದು ಒತ್ತಾಯಿಸಿವೆ. ಇದರಿಂದ ಕನಿಷ್ಠ ವೇತನ 51,480 ರೂಪಾಯಿಗೆ ತಲುಪಲಿದೆ. ತಮಗೆ ಗೊತ್ತಿರಲಿ, CS ಷಡಾಕ್ಷರಿ ಸರ್ ಅವರು ಕೇಂದ್ರದ ಮಾದರಿಯಲ್ಲಿ 2026ರಿಂದ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ವೇತನವನ್ನು ಜಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮನವಿ ಕೂಡ ಮಾಡಿರ್ತಾರೆ. ಹಾಗಾಗಿ ಈಗ ಕೇಂದ್ರ ಸರ್ಕಾರಿ ನೌಕರರಿಗೆ ಫಿಟ್ಮೆಂಟ್ ಫ್ಯಾಕ್ಟರ್ 2.86ಕ್ಕೆ ಏರಿಕೆ ಆದರೆ, ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ 2026ರಿಂದ ಕೇಂದ್ರದ ಮಾದರಿಯಲ್ಲಿ ವೇತನ ಬಂದರೆ ಅವರ ಮೂಲ ವೇತನವೂ ಕೂಡ ಕನಿಷ್ಠ 51,480 ರೂಪಾಯಿಯಿಂದ ಬರಬಹುದು ಅನ್ನೋದು ಒಂದು ನಂಬಿಕೆ ಆಗಿರುತ್ತೆ. ಸೊ ಫಿಟ್ಮೆಂಟ್ ಅಂಶವು ಸರ್ಕಾರಿ ವೇತನ ರಚನೆಯ ಪ್ರಮುಖ ಭಾಗವಾಗಿದೆ. ಇದರೊಂದಿಗೆ ಹಳೆಯ ಮೂಲ ವೇತನವನ್ನು ಗುಣಿಸಿ ಹೊಸ ಮೂಲ ವೇತನವನ್ನು ನಿರ್ಧರಿಸಲಾಗುತ್ತೆ. ಈ ಲೆಕ್ಕಾಚಾರವು ವೇತನದ ಮೇಲೆ ಮಾತ್ರವಲ್ಲ, ಪಿಂಚಣಿ ಮತ್ತು ಇತರ ಸವಲತ್ತುಗಳ ಮೇಲೂ ಪರಿಣಾಮ ಬೀರುತ್ತದೆ. ಹಿಂದಿನ ವೇತನ ಆಯೋಗಗಳ ಬಗ್ಗೆ ಹೇಳುವುದಾದರೆ 2006ರಲ್ಲಿ 6ನೇ ವೇತನ ಆಯೋಗ 1.86. ಸೊ ಫಿಟ್ಮೆಂಟ್ ಅಂಶದೊಂದಿಗೆ ಸುಮಾರು 54%ರಷ್ಟು ವೇತನ ಹೆಚ್ಚಳ ನೀಡಿತು. ಭತ್ಯೆಗಳು ಮತ್ತು ತುಟ್ಟಿ ಭತ್ಯೆಗಳು ಹೆಚ್ಚಳ ಕಂಡುಬಂದಿವೆ. 2016ರಲ್ಲಿ 7ನೇ ವೇತನ ಆಯೋಗದಲ್ಲಿ 2.57 ಫಿಟ್ಮೆಂಟ್ ಅಂಶವನ್ನು ಜಾರಿಗೆ ತರಲಾಯಿತು. ಆದರೆ ಈ ವೇತನ ಹೆಚ್ಚಳವಾಗಿದ್ದು ಕೇವಲ 14.2ರಷ್ಟು ಮಾತ್ರ. ಸೊ ಪಾವತಿಗಳಲ್ಲಿ ಕಡಿತ ಮತ್ತು ತುಟ್ಟಿ ಭತ್ಯೆ ಲೆಕ್ಕಾಚಾರಗಳಲ್ಲಿ ಬದಲಾವಣೆ ಇದಕ್ಕೆ ಕಾರಣ. ಈ ಬಾರಿ ನೌಕರರ ಸಂಘಗಳು 8ನೇ ವೇತನ ಆಯೋಗದ ಅಡಿಯಲ್ಲಿ ಫಿಟ್ಮೆಂಟ್ ಅಂಶದಲ್ಲಿ ಹೆಚ್ಚಳ ಮಾತ್ರವಲ್ಲದೆ HRA ಮತ್ತು ಪ್ರಯಾಣ ಭತ್ಯೆ ಮತ್ತು ಇತರೆ ಭತ್ಯೆಗಳಲ್ಲೂ ಸ್ಥಿರವಾದ ಹೆಚ್ಚಳ ಮಾಡಬೇಕು ಎಂದು ಒತ್ತಾಯಿಸುತ್ತಿವೆ. ಸೊ ಹಾಗಾಗಿ ಆದಷ್ಟು ಬೇಗ ಕೇಂದ್ರ ಸರ್ಕಾರಿ ನೌಕರರಿಗೆ ಎಲ್ಲ ಭತ್ಯೆಗಳು ಸೇರಿ ವೇತನ ಹೆಚ್ಚಳ ಆದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ 2026ರಲ್ಲಿ ಕೇಂದ್ರದ ಮಾದರಿಯಲ್ಲಿ ವೇತನ ಬಂದರೆ ಹೆಚ್ಚಳ ಕಾಣಬಹುದು. ಸೊ ಇದರ ಮಾಹಿತಿಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.